ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಯಾವುದೇ ಒಂದು ಕೆಲಸವನ್ನು ಈಗ ಪ್ರೆಸೆಂಟ್ ನಾವು ಮಾಡ್ತಾ ಇದ್ದರೆ, ಈಗ ನಾನು ಪಾಠವನ್ನು ಮಾಡುತ್ತಾ ಇದ್ದೀನಿ, ಈ ರೀತಿ ಕೆಲಸಗಳನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಸೆಂಟೆನ್ಸ್ ರೂಪದಲ್ಲಿ ಹೇಳೋದು ಅನ್ನೋದನ್ನು ನೋಡೋಣ. ಇದು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಂತ ನಾವು ಕರಿಬೋದಾ, ಟೆನ್ಸ್ ಅಂತ ಹೇಳ್ಬೋದಾದರೆ, ಬಟ್ ನಾವು ಆ ಟೆನ್ಸನ್ನು ಹೆಸರು ಇಲ್ಲದೇನೆ ಜಸ್ಟ್ ನಾವು ಯಾವುದೊಂದು ಕೆಲಸವನ್ನು ಮಾಡ್ತಾ ಇದ್ದೀವಿ, ಈಗ ನಡೀತಾ ಇದೆ ಕೆಲಸ ಅನ್ನೋದನ್ನು ಹೇಳಬೇಕು. ಇಲ್ಲಿ ಸಬ್ಜೆಕ್ಟ್ ಅಂದರೆ ಏನ್ರಿ? ಸಬ್ಜೆಕ್ಟ್ ಅಂದರೆ ನೌನು ಸಬ್ಜೆಕ್ಟ್ ಅಂತ ಬರುತ್ತೆ. ಸಬ್ಜೆಕ್ಟ್ ಅಂದರೆ ಏನ್ರಿ ಅಂತಂದರೆ ವ್ಯಕ್ತಿಯ ಹೆಸರಿನ ಬದಲಾಗಿ ಬಳಸ್ತಕ್ಕಂಥ ಸಬ್ಜೆಕ್ಟ್ಗಳು, ಪ್ರನೌನ್ಗಳು. ಉದಾಹರಣೆಗೆ ಪ್ರನೌನ್ ಅಂತಲೂ ಹೇಳ್ಬೋದು, ಸಬ್ಜೆಕ್ಟ್ ಆರ್ ಪ್ರನೌನ್ ಎರಡನ್ನೂ ಹೇಳ್ಬೋದು. ಪ್ರನೌನ್ ಅಂದ್ರೆ ಅಷ್ಟೇ, ಸಬ್ಜೆಕ್ಟ್ ಅಂದ್ರೆ ಕೂಡ ಅಷ್ಟೇ. ಈಗ ಸಬ್ಜೆಕ್ಟ್ ಇಲ್ಲಿ ಏನಿದೆ, ಐ ಅಂದರೆ ಏನ್ರಿ? ನಾನು, ಈ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂತಂದರೆ ಅದು, ಈ ಅಥವಾ ಇಟ್ ಅಂದರೆ ಇದು ಅಂತಲೂ ಬರುತ್ತೆ. ಈ ರೀತಿ ಅದಾದ ನಂತರ ವಿ ಅಂದ್ರೇನು? ನಾವು, ಯು ಅಂದರೆ ನೀನು ಮತ್ತು ನೀವು, ದೇ ಅಂದರೆ ಅವರು, ದೀಸ್ ಅಂದರೆ ಇವು ಅಂಥೇಳಿ ಬರುತ್ತೆ. ಈಗ ದೀಸ್ ಮತ್ತು ದೋಸ್ಗಳನ್ನು ಅವಲ್ದೇನೆ ನಾವು ಸೆಂಟೆನ್ಸ್ಗಳನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ಇವು ಹೆಲ್ಪಿಂಗ್ ವರ್ಬ್ಸ್, ನಾವು ಸಹಾಯಕ ಕ್ರಿಯಾಪದ ಅಂತ ಕರಿತೀವಿ. ಊಟಕ್ಕೆ ಸಹಾಯಕ ಕ್ರಿಯಾಪದಗಳಂತ ಕರಿತೀವಿ. ಆ್ಯಮ್ ಯಾವುದಪ್ಪ ಸಹಾಯಕ ಕ್ರಿಯಾಪದ? ಐಗೆ ಯಾವುದು ಸಹಾಯಕ ಕ್ರಿಯಾಪದ ಅಂತಂದರೆ ಆ್ಯಮ್. ಈ ಮತ್ತು ಶಿ, ಇಟ್ಟಿಗೆ ಈಸು. ಇದರ ಅರ್ಥ ಇದ್ದೇನೆ ಅಂತ ಅರ್ಥ. ಆ್ಯಮ್ ಅಂದ್ರೇನು? ಇದ್ದೇನೆ, ಇದ್ದಾಳೆ, ಇದೆ ಅಂತ ಅರ್ಥ. ಆರ್ ಯಾವುದಕ್ಕೆ ಆರ್ ಬರುತ್ತೆ ಅಂತಂದರೆ ವಿ, ಯು, ದೇ, ದೀಸ್ ಅಂತೇನಾದರೂ ಬಹುವಚನ, ಒಬ್ರಿಗಿಂತ ನಾವು ಜಾಸ್ತಿ ಇದ್ದೀವಿ ಅನ್ನೋ ರೀತಿ ಆದರೆ ನಾವು ಇದನ್ನು ಆರನ್ನು ಬಳಸ್ತೀವಿ. ಈಗ ಸೆಂಟೆನ್ಸನ್ನು ಮಾಡೋದನ್ನು ನೋಡೋಣ. ಉದಾಹರಣೆಗೆ ಹೆಂಗೆ? ಐ ಅಂದ್ರೇನು? ನಾನು. ಆ್ಯಮ್ ಅಂದರೆ ಇದ್ದೇನೆ. ಐ ಆಮ್ ಲರ್ನಿಂಗ್. ಇಲ್ಲೇನು ಬರ್ತದೆ? V1 ಅಂತ ಬರ್ತೀವಿ. V1 ಅಂದ್ರೇನು? ವರ್ಬ್ ಅಂತ. ವಿ ಅಂದ್ರೇನ್ರಿ? ವರ್ಬ್. ವರ್ಬ್ ಅಂದ್ರೇನು? ಕ್ರಿಯಾಪದ. ವರ್ಬ್ ಅಂದರೆ ಕ್ರಿಯಾಪದ ಅಂತ ಅರ್ಥ. ಐ ಆಮ್ ಲರ್ನಿಂಗ್, ING ಫಾರ್ಮ್ ಹಚ್ತೀವಿ, ಪ್ಲಸ್ ING ಫಾರ್ಮ್ ಹಚ್ತೀವಿ. ಐ ಆಮ್ ಲರ್ನಿಂಗ್, ನಾನು ಕಲಿಯುತ್ತಿದ್ದೇನೆ. ಐ ಆಮ್ ಲರ್ನಿಂಗ್, ನಾನು ಕಲಿಯುತ್ತಿದ್ದೇನೆ. ಈ ಈಸ್ ಲರ್ನಿಂಗ್, ಅವನು ಕಲಿಯುತ್ತಿದ್ದಾನೆ. ಶಿ ಈಸ್ ಲರ್ನಿಂಗ್, ಅವಳು ಕಲಿಯುತ್ತಿದ್ದಾಳೆ. ಇಟ್ ಈಸ್ ಲರ್ನಿಂಗ್, ಅದು ಕಲಿಯುತ್ತಾ ಇದೆ. ವಿ ಆರ್ ಲರ್ನಿಂಗ್, ನಾವು ಕಲಿಯುತ್ತಾ ಇದ್ದೇವೆ. ವಿ ಆರ್ ಲರ್ನಿಂಗ್, ನಾವು ಕಲಿಯುತ್ತಾ ಇದ್ದೇವೆ. ಯು ಆರ್ ಲರ್ನಿಂಗ್, ನೀನು ಕಲಿಯುತ್ತಾ ಇದ್ದೀಯಾ. ದೇ ಆರ್ ಲರ್ನಿಂಗ್, ಅವರು ಕಲಿಯುತ್ತಾ ಇದ್ದಾರೆ. ದೀಸ್ ಆರ್ ಲರ್ನಿಂಗ್, ಇವು ಕಲಿಯುತ್ತಾ ಇವೆ ಅಂತಲೂ ಹೇಳ್ಬೋದು. ಆದರೆ ಇದನ್ನು ನೆಗೆಟಿವ್ ಆಗಿ, ಇಲ್ಲ ನಾವು ಮಾಡ್ತಾ ಇಲ್ಲ ಕೆಲಸವನ್ನು, ಈಗ ಪ್ರೆಸೆಂಟಾಗಿ ಮಾಡುತ್ತಾ ಇಲ್ಲ ಅಂತ ಹೇಳ್ಬೇಕಾಗಿತ್ತಂದರೆ ಅದಕ್ಕೆ ನಾಟ್ ಹಚ್ಚಬೇಕು. ಹೆಂಗೆ ನಾಟು? ಐ ಸೇಮ್ ಇರುತ್ತೆ, ಯಾಮ್ ಇರುತ್ತೆ, ಬಟ್ ಯಾಮ್ ಪಕ್ಕದಲ್ಲಿ ನಡುವೆ ನಾಟ್ ಅಂತ, NOT ನಾಟ್ ಅಂದರೆ ಇಲ್ಲ ಅನ್ನೋ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಒಂದು ಪದ. ಐ ಆಮ್ ನಾಟ್ ಲರ್ನಿಂಗ್. ಐ ಆಮ್ ನಾಟ್ ಲರ್ನಿಂಗ್ ಅಂದರೆ ನಾನು ಕಲಿಯುತ್ತಾ ಇಲ್ಲ. ಐ ಆಮ್ ನಾಟ್ ಲರ್ನಿಂಗ್ ಅಂದರೆ ನಾನು ಕಲಿಯುತ್ತಾ ಇಲ್ಲ. ಈಸ್ ನಾಟ್ ಲರ್ನಿಂಗ್ ಅಂದರೆ ಅವನು ಕಲಿಯುತ್ತಾ ಇಲ್ಲ. ಶಿ ಈಸ್ ನಾಟ್ ಲರ್ನಿಂಗ್, ಅವಳು ಕಲಿಯುತ್ತಾ ಇಲ್ಲ. ಇಟ್ ಈಸ್ ನಾಟ್ ಲರ್ನಿಂಗ್, ಅದು ಕಲಿಯುತ್ತಾ ಇಲ್ಲ. ವಿ ಆರ್ ನಾಟ್ ಲರ್ನಿಂಗ್, ನಾವು ಕಲಿಯುತ್ತಾ ಇಲ್ಲ. ಯು ಆರ್ ನಾಟ್ ಲರ್ನಿಂಗ್, ನೀನು ಕಲಿಯುತ್ತಾ ಇಲ್ಲ. ದೇ ಆರ್ ನಾಟ್ ಲರ್ನಿಂಗ್, ಅವರು ಕಲಿಯುತ್ತಾ ಇಲ್ಲ. ದೀಸ್ ಆರ್ ನಾಟ್ ಲರ್ನಿಂಗ್, ಇವುಗಳು ಕಲಿಯುತ್ತಾ ಇಲ್ಲ ಅಂತ ಹೇಳ್ಬೋದಾಗುತ್ತೆ. ಈ ರೀತಿ ಸೆಂಟೆನ್ಸ್ಗಳನ್ನು ನಾವು ಮಾಡ್ತೀವಿ. ನೆಕ್ಸ್ಟು ಇದನ್ನು ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡೋದು ನಾವು ಇಂಟ್ರಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಪ್ರಶ್ನೆ ಮಾಡೋದಕ್ಕೂ, ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಊಟ ಮಾಡ್ತಾ ಇದ್ದೀರಾ, ತಿಂತಾ ಇದ್ದೀರಾ, ಅಥವಾ ಬರಿತಾ ಇದ್ದೀರಾ, ಓದ್ತಾ ಇದ್ದೀರಾ ಅಂತ ನಾವು ಏನಂತೀವಲ್ಲ, ಆ ರೀತಿ ಪ್ರಶ್ನೆಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸಲ್ಲಿ ಕೇಳಬಹುದು. ಆದರೆ ಮುಂದೆ ಇದೇನಂತೀವಿ ನಾವು, ಇದಕ್ಕೆ ಏನಂತ ಹೇಳಿದೀವಿ ಆಗಲೇ? ಸಹಾಯಕ ಕ್ರಿಯಾಪದ, ಹೆಲ್ಪಿಂಗ್ ವರ್ಬ್ ಅಂತ ಕೇಳಿದೀವಿ. HV ಅಂತ ಹೇಳ್ಬೋದು. HV ಅಂದರೆ ಹೆಲ್ಪಿಂಗ್ ವರ್ಬ್. ಈ ಹೆಲ್ಪಿಂಗ್ ವರ್ಬನ್ನು ಮುಂದೆ ತಗೋಬೇಕು. ಮುಂದೆ ಫಸ್ಟಿಗೆ ಮೊದಲೇದಾಗಿ ಹೆಲ್ಪಿಂಗ್ ವರ್ಬ್ ಹಾಕ್ತೀವಿ, ನಂತರ ಸಬ್ಜೆಕ್ಟ್ ಹಾಕ್ತೀವಿ. ಸಬ್ಜೆಕ್ಟ್ ಅಂದರೆ ಅದು ಐ, ವಿ, ಯು, ಈ, ಶಿ, ಇಟ್. ಇಲ್ಲಿ ಸಬ್ಜೆಕ್ಟ್ ಹಾಕ್ತೀವಿ. ನಂತರ ಲರ್ನಿಂಗ್ ಆ್ಯಸ್ ಇಟ್ ಈಸ್ ಇತ್ತು, ಮುಂದೆ ಕ್ವಶನ್ ಮಾರ್ಕನ್ನು ಹಾಕ್ತೀವಿ. ಆಮ್ ಐ ಲರ್ನಿಂಗ್, ನಾನು ಕಲಿಯುತ್ತಾ ಇದ್ದೇನೆ, ನಾನು ಕಲಿಯುತ್ತಾ ಇದ್ದೇನೆಯೇ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಂಡಾಗ, ನಾನು ಕಲಿಯುತ್ತಾ ಇದ್ದೇನೆಯೇ ಅಂತ. ಈಸ್ ಲರ್ನಿಂಗ್, ಈಸ್ ಈ ಲರ್ನಿಂಗ್, ಅವನು ಕಲಿಯುತ್ತಾ ಇದ್ದಾನಾ. ಈಸ್ ಲರ್ನಿಂಗ್, ಈಸ್ ಲರ್ನಿಂಗ್ ಅಂದರೆ ಅವನು ಕಲಿಯುತ್ತಿದ್ದಾನೆ. ಈಸ್ ಈ ಲರ್ನಿಂಗ್, ಅವನು ಕಲಿಯುತ್ತಾ ಇದ್ದಾನಾ. ಈಸ್ ಶಿ ಲರ್ನಿಂಗ್, ಅವಳು ಕಲಿಯುತ್ತಾ ಇದ್ದಾಳಾ. ಈಸ್ ಇಟ್ ಲರ್ನಿಂಗ್, ಅದು ಕಲಿಯುತ್ತಾ ಇದೆಯಾ.
ಆರ್ ವಿ ಲರ್ನಿಂಗ್, ನಾವು ಕಲಿಯುತ್ತಾ ಇದ್ದೇವೆಯಾ ಅಥವಾ ನಾವು ಕಲಿಯುತ್ತಿದ್ದೇವೆಯೇ ಅಂತ ಕೇಳಿದೆ. ಕಲಿಯುತ್ತಾ ಇದ್ದೇವೆಯೇ. ಆರ್ ಯು ಲರ್ನಿಂಗ್, ನೀನು ಕಲಿಯುತ್ತಾ ಇದ್ದೀಯಾ. ಆರ್ ದೇ ಲರ್ನಿಂಗ್, ಅವರು ಕಲಿಯುತ್ತಾ ಇದ್ದಾರಾ. ಆರ್ ದೀಸ್ ಲರ್ನಿಂಗ್, ಇವು ಕಲಿಯುತ್ತಾ ಇದ್ದಾವ ಅಂತ ಕೇಳಿದಂಗೆ. ಈ ರೀತಿ ಸಣ್ಣದಾಗಿರ್ತಕ್ಕಂಥ ಒಂದು ಈ ಸ್ಟ್ರಕ್ಚರನ್ನು ನೀವು ತಿಳ್ಕೊಂಡ್ರೆ ಸಾಕು. ಏನು, ಸಬ್ಜೆಕ್ಟು ಪ್ಲಸ್ ಎಚ್ ವಿ ಹೆಲ್ಪಿಂಗ್ ವರ್ಬು, ಯಾಮ್ ಆರ್ ಈಸ್ ಪ್ಲಸ್ ಐ ಎನ್ ಜಿ, ಈ ರೀತಿ ಸೆಂಟೆನ್ಸನ್ನು ಇದೇ ಫಾರ್ಮುಲಾ, ಈ ಫಾರ್ಮುಲಾವನ್ನು ಇಟ್ಕೊಂಡ್ರೆ ನೀವು ಸರಳವಾಗಿ ಮಾಡ್ಬೋದು. ನೀವು ಜಸ್ಟು ಒಂದು ಆ್ಯಮ್ ಅಂತ ಐ ತಗೊಳ್ರಿ, ಪಕ್ಕದಾಗ ಆ್ಯಮ್ ಇಡ್ರಿ, ಮುಂದೆ ವರ್ಬ್ ಏನನ್ನ ಹಚ್ಚಿರಿ, ಯಾವುದೇ ವರ್ಬನ್ನು ಬಳಸ್ರಿ, ಪ್ಲಸ್ ಐ ಎನ್ ಜಿ ಇರಲಿ ಅಷ್ಟೇ. ಓಕೆ, ಈಗ ಉದಾಹರಣೆಗೆ ಐ ಆಮ್ ರೈಟಿಂಗ್ ಅಂತ ಬರಿಬೋದು, ಐ ಆಮ್ ರೈಟಿಂಗ್. ನೆಕ್ಸ್ಟ್ ಈ ಈಸ್ ರೈಟಿಂಗ್, ಶಿ ಈಸ್ ರೈಟಿಂಗ್, ಇಟ್ ಈಸ್ ರೈಟಿಂಗ್. ಈ ರೀತಿ ನಾವು ಪರಿವರ್ತನೆ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ನಾವು ಮಾಡ್ತಾ ಹೋದ ಅಂತಂದರೆ ನಾವು ಮಾತನಾಡುವ ಸಂದರ್ಭದಲ್ಲಿ ಈ ರೀತಿ ಸೆಂಟೆನ್ಸನ್ನು ಬಳಸಲಿಕ್ಕೆ ಭಾಳ ಅತ್ಯಂತ ಸರಳವಾಗಿರತಕ್ಕಂಥ ಎಕ್ಸಸೈಸ್ ಇದು. ಓಕೆ, ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.